ಬೆಂಗಳೂರಿನ ಬಿ ಖಾತಾ ಸೈಟ್ ಹೊಂದಿರೋರಿಗೆ ಬಿಗ್ ಶಾಕ್ ಕಾದಿದೆ. ಅದರಲ್ಲೂ ಬಿಬಿಎಂಪಿಯಿಂದ ನಕ್ಷೆ ಮಂಜೂರಾತಿ ಪಡೆಯದೆ ಬಿ ಖಾತಾ ನಿವೇಶನದಲ್ಲಿ ಮನೆ ಕಟ್ಟಿರುವವರ ವಿರುದ್ಧ ಕ್ರಮದ ಭೀತಿ ಎದುರಾಗಿದೆ. ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಬಿಬಿಎಂಪಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಹಾಗಿದ್ರೆ ಬಿ ಖಾತಾ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದವರ ವಿರುದ್ಧ ಏನು ಕ್ರಮ? ಇಲ್ಲಿದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಬಿಬಿಎಂಪಿ ಬಿ ಖಾತಾದಾರರಿಗೆ ಕಾದಿದ್ಯಾ ಬಿಗ್ ಶಾಕ್. ಬಿ ಖಾತಾ ಸೈಟ್ನಲ್ಲಿ ಮನೆ ಕಟ್ಟಿದವರಿಗೂ ಆತಂಕ. ಬಿ ಖಾತಾ ಸೈಟ್ನಲ್ಲಿ ಮನೆ ಕಟ್ಟಿದವರ ಮೇಲೆ ಕ್ರಮ ಯಾಕೆ? ಬೆಂಗಳೂರಿನಲ್ಲಿ ಒಂದು ಸೈಟ್ ಖರೀದಿಸಬೇಕು, ಹಾಫ್ ಸೈಟ್ ಆದ್ರೂ ಪರವಾಗಿಲ್ಲ, ಸಾಲನೋ ಸೋಲೋನೋ ಆ ಸೈಟ್ನಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ಬೆಂಗಳೂರಿಗೆ ದುಡಿಯೋಕೆ ಬಂದಿರುವ ಬಹುತೇಕ ಮಿಡಿಲ್ ಕ್ಲಾಸ್ ಜನರ ಅತಿ ದೊಡ್ಡ ಕನಸು. ಖಾತಾ ಯಾವ್ದಾದ್ರೂ ಇರ್ಲಿ, ಬೆಂಗಳೂರಿನಲ್ಲಿ ಸೈಟ್ ಇದ್ರೆ ಸಾಕು. ಆದ್ರೆ ಬಿಬಿಎಂಪಿ ಬಿ ಖಾತಾ ಸೈಟ್ ಇರೋರು ಈ ಸ್ಟೋರಿ ನೋಡ್ಲೇಬೇಕು. ಬಿ ಖಾತಾದಲ್ಲಿ ಮನೆ ಕಟ್ಟಿದವರಂತೂ ಮಿಸ್ ಮಾಡ್ಲೇಬೇಡಿ. ಎಸ್, ಕಟ್ಟಡ ನಿರ್ಮಾಣಕ್ಕೆ ಬಿಬಿಎಂಪಿಯಿಂದ ನಕ್ಷೆ ಮಂಜೂರಾತಿ ಕಡ್ಡಾಯ. ಎ ಖಾತಾ ನಿವೇಶನಗಳಿಗೆ ಮಾತ್ರ ಬಿಬಿಎಂಪಿ ನಕ್ಷೆ ಮಂಜೂರಾತಿ ಬಿಡುಗಡೆ ಮಾಡುತ್ತೆ. ಬಿ ಖಾತಾ ನಿವೇಶನಗಳಿಗೆ ನಕ್ಷೆ ಮಂಜೂರಾತಿ ಮಾಡಲ್ಲ. ಆದರೆ ಬಿಬಿಎಂಪಿಯಿಂದ ನಕ್ಷೆ ಮಂಜೂರಾತಿ ಪಡೆಯದೆ ಅದೆಷ್ಟೋ ಕಟ್ಟಡಗಳು ಬಿ ಖಾತಾ ನಿವೇಶನದಲ್ಲಿ ಇವೆ. ಬಿ ಖಾತಾ ನಿವೇಶನಗಳಲ್ಲಿ ನಿರ್ಮಾಣವಾದ ಕಟ್ಟಡಗಳ ವಿರುದ್ಧ ಏನು ಕ್ರಮ ಜರುಗಿಸಬೇಕು? ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಬಿಬಿಎಂಪಿ ಪ್ರಸ್ತಾವನೆ ಸಲ್ಲಿಸಿದೆ. ಅಕ್ರಮ ಕಟ್ಟಡಗಳ ಪರಿಶೀಲನೆ ವೇಳೆ ಬಿಬಿಎಂಪಿಗೆ ಬಿ ಖಾತಾ ನಿವೇಶನಗಳಲ್ಲಿ ಮನೆ ಕಟ್ಟಿರೋದು ಬಯಲಾಗಿದೆ. ಬೆಂಗಳೂರಿನಲ್ಲಿ ಲಕ್ಷಾಂತರ ಬಿ ಖಾತೆಗಳಿವೆ. ಸರಿಸುಮಾರು 10 ಲಕ್ಷ ಬಿ ಖಾತಾಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಏನು ಕ್ರಮ ಜರುಗಿಸಬೇಕು ಅನ್ನೋದು ಪ್ರಶ್ನೆಯಾಗಿದೆ. ದಂಡ ವಿಧಿಸಬೇಕಾ, ಕಟ್ಟಡ ತೆರವು ಮಾಡಬೇಕಾ ಅನ್ನೋ ಗೊಂದಲದಲ್ಲಿ ಇವೆ. ಲಕ್ಷಾಂತರ ಕಟ್ಟಡಗಳನ್ನ ತೆರವು ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಜನ ರೊಚ್ಚಿಗೇಳೋದಂತೂ ಗ್ಯಾರಂಟಿ. ಹಾಗಾಗಿ ಬಿಬಿಎಂಪಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ. ಬಿ ಖಾತಾ ನಿವೇಶನಗಳ ಮೇಲೆ ಈಗಾಗಲೇ ನಿಗಾ ವಹಿಸಲಾಗಿದೆ. ಅಕ್ರಮವಾಗಿ ಬಿಯಿಂದ ಎ ಖಾತಾಗೆ ಶಿಫ್ಟ್ ಆಗಿರೋ ಖಾತೆಗಳ ಮೇಲೂ ಕಠಿಣ ಕ್ರಮದ ಬಗ್ಗೆ ಆಲೋಚನೆ ನಡೀತಾ ಇದೆ. ಪ್ರಮುಖವಾಗಿ ಬಿ ಖಾತಾ ನಿವೇಶನಗಳಲ್ಲಿ ಮನೆ ಕಟ್ಟಿದವರಿಗೆ ದಂಡ ಹಾಕೋದಾದ್ರೆ ಎಷ್ಟು ದಂಡ ಅನ್ನೋದು ಖಚಿತ ಆಗಬೇಕಿದೆ. ಒಟ್ಟಾರೆ ಬಿ ಖಾತಾ ನಿವೇಶನದಲ್ಲಿ ಕಟ್ಟಡ ಕಟ್ಟಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಸರ್ಕಾರ ಯಾವ ಕ್ರಮಕ್ಕೆ ಸೂಚಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.